ನಾನು ಪ್ರೀವಿಯಸ್ ಸ್ಲೈಡಲ್ಲಿ ನಿಮ್ಗೆ ಏನು ಹೇಳಿದೆ, ಇವು ಅರ್ಬನೈಸೇಷನ್, ಪಾಪ್ಯುಲೇಷನ್ ಇದು ಜಾಸ್ತಿ ಆಗ್ತಾ ಇದರಿಂದ ರಿಸೋರ್ಸಸ್ ಸ್ಕೇರ್ಸ್ ಆಗ್ತಾ ಇದೆ ಅಂತ. ಅದ್ರ ಬಗ್ಗೆನೇ ಇನ್ಡೆಪ್ತಾಗಿ ನಾವು ನೋಡೋಣ ಏನೇನಿದೆ ಅಂತ. ಮೊದಲನೇದಾಗಿ ಫ್ಯಾಕ್ಟರ್ಸ್ ಆಫ್ ಇನ್ಕ್ರೀಸ್ಡ್ ಸ್ಕೇರ್ಸಿಟಿ. ಏನಕ್ಕೆ ಈ ಸ್ಕೇರ್ಸಿಟಿ ಜಾಸ್ತಿ ಆಗ್ತಾ ಇದೆ, ಈ ಜಾಸ್ತಿ ಆಗೋದಕ್ಕೆ, ಸ್ಕೇರ್ಸಿಟಿ ಬರೋದಕ್ಕೆ ಏನು ಕಾರಣಗಳು ನೋಡೋಣ. ಮೊದಲನೇದಾಗಿ ಓವರ್ ಪಾಪ್ಯುಲೇಷನ್ ಅಂತ. ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ರಿಕ್ವೈರ್ಸ್ ಮೋರ್ ಲ್ಯಾಂಡ್ ಫಾರ್ ಗ್ರೋಯಿಂಗ್ ಫುಡ್ ಆ್ಯಂಡ್ ಶೆಲ್ಟರ್. ನೋಡಿರಿ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದ್ರಿಂದ, ಜನಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಅವ್ರಿಗೆ ಊಟ ಬೆಳೆಯೋದಕ್ಕೆ ಲ್ಯಾಂಡ್ ಕೂಡ ಜಾಸ್ತಿ ಬೇಕಾಗುತ್ತೆ, ವ್ಯವಸಾಯ ಮಾಡೋಕ್ಕೆ ಜಾಗ ಬೇಕಾಗುತ್ತೆ, ಮತ್ತು ಇರೋಕ್ಕೆ ಮನೆ ಕಟ್ಟಿಸೋದಕ್ಕೂ ಕೂಡ ಜಾಸ್ತಿ ಜಾಗ ಬೇಕು. ಈಗ ಎಲ್ಲಿಂದ ಬರುತ್ತಾ ಜಾಗ, ಲ್ಯಾಂಡ್ ಎಲ್ಲಿಂದ ಬರುತ್ತೆ ನೋಡೋಣ. ವಿ ಗೆಟ್ ದಟ್ ಲ್ಯಾಂಡ್ ಬೈ ಕನ್ವರ್ಟಿಂಗ್ ಫಾರೆಸ್ಟ್ ಲ್ಯಾಂಡ್ ಟು ಅಗ್ರಿಕಲ್ಚರಲ್ ಲ್ಯಾಂಡ್ ಆರ್ ಅಗ್ರಿಕಲ್ಚರಲ್ ಲ್ಯಾಂಡ್ ಟು ರೆಸಿಡೆನ್ಷಿಯಲ್ ಲ್ಯಾಂಡ್. ನಮ್ಗೆ ಬೆಳೆ ಬೆಳೆಯೋಕ್ಕೆ ಜಾಗ ಬೇಕು ಅಂದಾಗ ಏನು ಮಾಡ್ತೀವಿ, ಜಾಸ್ತಿ ಜಾಗ ಫಾರೆಸ್ಟ್ ಲ್ಯಾಂಡ್ನ ಕಟ್ ಮಾಡಿಬಿಟ್ಟು, ಫಾರೆಸ್ಟಲ್ಲಿರೋ ಮರಗಳನ್ನೆಲ್ಲ ಕಟ್ ಮಾಡಿ ಅದನ್ನು ನಾವು ಬೆಳೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಶೆಲ್ಟರ್ಗೆ ಏನಾದರೂ ಜಾಗ ಬೇಕು ಅಂದರೆ, ಅರ್ಬನ್ ಏರಿಯಾಸಲ್ಲಿ ಅರ್ಬನೈಸ್ ಆಗ್ತಾಯಿತ್ತು ಅಂದರೆ ಒಂದು ಏರಿಯಾ, ಅಲ್ಲಿ ಮನೆಗಳು ಕಟ್ಟಬೇಕು ಅಂದರೆ ಆಗೇನು ಮಾಡ್ತೀವಿ, ಅಗ್ರಿಕಲ್ಚರಲ್ ಲ್ಯಾಂಡ್, ಬೆಳೆ ಬೆಳೆಯುವಂಥ ಜಾಗ ಏನಿರುತ್ತೆ ಅದನ್ನು ತೊಗೊಂಡು ರೆಸಿಡೆನ್ಷಿಯಲ್ ಲ್ಯಾಂಡ್, ಮನೆ ಕಟ್ಟೋಕ್ಕಾಗೋವಂಥ ಜಾಗ ಥರ ಕನ್ವರ್ಟ್ ಮಾಡ್ಕೊಳ್ತೀವಿ. ಇದರಿಂದ ಓವರ್ ಪಾಪ್ಯುಲೇಷನ್ ಕೂಡ ಒಂದು ಕಾರಣ. ನೆಕ್ಸ್ಟ್ ಬಂದು ಇನ್ನೊಂದು ಪಾಯಿಂಟು, ಗ್ರೋಯಿಂಗ್ ಇಂಡಸ್ಟ್ರಿಯಲೈಸೇಷನ್, ಅಂದರೆ ಫ್ಯಾಕ್ಟ್ರಿಗಳೆಲ್ಲ ಜಾಸ್ತಿ ಆಗ್ತಾ ಇರೋವಂಥದ್ದು. ವಿತ್ ದಿ ಇನ್ಕ್ರೀಸ್ ಇನ್ ಇಂಡಸ್ಟ್ರಿಯಲೈಸೇಷನ್ ವಿ ಎಕ್ಸ್ಟ್ರಾಕ್ಟ್ ಮೋರ್ ಮಿನರಲ್ ಓರ್ಸ್, ವಾಟರ್ ಆ್ಯಂಡ್ ಅದರ್ ರಿಸೋರ್ಸಸ್. ಇಂಡಸ್ಟ್ರಿಯಲೈಸೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಏನು ಮಾಡ್ತೀವಿ ನೋಡಿ, ಮೊದಲೆಲ್ಲ ಇಷ್ಟು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿರ್ತಿರ್ಲಿಲ್ಲ, ಮತ್ತು ಇಷ್ಟು ಜಾಸ್ತಿ ಕನ್ಸಂಪ್ಷನ್ ಕೂಡ ಇರ್ತಿರಲಿಲ್ಲ. ಇವಾಗ ಪ್ರತಿಯೊಬ್ಬರಿಗೂ ಒಂದು ಟೇಬಲ್ ಬೇಕು, ಪ್ರತಿಯೊಬ್ಬರಿಗೂ ಒಂದು ಚೇರ್ ಬೇಕು, ಮತ್ತು ಪ್ರತಿಯೊಬ್ಬರಿಗೂ ಇನ್ನೊಂದು ಕಂಪ್ಯೂಟರ್ ಬೇಕು, ಮತ್ತೊಂದು ಬೇಕು, ಜಾಮೆಟ್ರಿ ಬಾಕ್ಸ್ ಬೇಕು. ಈ ರೀತಿ ರಿಸೋರ್ಸಸ್ನ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀವಿ. ಈ ಥರ ಆಗಿದ್ದರಿಂದ ಏನಾಗಿತ್ತು, ನಾವು ಭೂಮಿಯಲ್ಲಿ ಸಿಗುವಂಥ ಮಿನರಲ್ಸ್ನ ಕೂಡ ಜಾಸ್ತಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಮೈನಿಂಗ್ ಕೂಡ ಲಾರ್ಜ್ ಸ್ಕೇಲಲ್ಲಿ ಮಾಡ್ತೀವಿ ಈ ರೀತಿ. ಮತ್ತು ವಾಟರ್ ಕೂಡ ಜಾಸ್ತಿ ಯೂಸ್ ಮಾಡ್ತೀವಿ ಇಂಡಸ್ಟ್ರೀಸಲ್ಲಿ. ಆಮೇಲೆ ಇನ್ನೂ ಬೇರೆ ಬೇರೆ ರಿಸೋರ್ಸಸ್ ಇದೆಲ್ಲ ಕೂಡ ಜಾಸ್ತಿ ಯೂಸ್ ಮಾಡ್ತೀವಿ. ದಿಸ್ ರಿಸಲ್ಟ್ಸ್ ಇನ್ ಎಂಪ್ಟಿಂಗ್ ಆಫ್ ಮೈನ್ಸ್, ಆಯಿಲ್ ಆ್ಯಂಡ್ ವಾಟರ್ ಸೋರ್ಸಸ್. ಇದರಿಂದ ಏನಾಯಿತು, ಮೈನ್ಸ್ಗಳೆಲ್ಲ ಖಾಲಿ ಆಯಿತು, ಐರನ್ ಓರ್ ಮೈನ್ಗಳೆಲ್ಲ ಖಾಲಿಯಾಗಿದೆ, ಮತ್ತು ಗೋಲ್ಡ್ ಮೈನಿಂಗ್ ಜಾಗಗಳೆಲ್ಲ ಏನಿದೆ ಅದು ಕೂಡ ಖಾಲಿ ಆಗ್ತಾ ಬಂದಿದೆ. ನೀವು ಕೇಳಿರ್ಬೋದು KGF ಬಗ್ಗೆ, ಮತ್ತು ಅಟ್ಟಿ ಗೋಲ್ಡ್ ಮೈನ್ಸ್ ಅದ್ರ ಬಗ್ಗೆ ಎಲ್ಲ ಆ ರೀತಿ. ನೆಕ್ಸ್ಟ್ ಆಯಿಲ್ ಅಂತ ಹೇಳಿದ್ರೆ ನಾರ್ಮಲ್ ಆಯಿಲ್ ಅಲ್ಲ, ಕ್ರೂಡ್ ಆಯಿಲ್ ಅಂತಾರೆ, ಅಂದರೆ ಪೆಟ್ರೋಲ್, ಡೀಸೆಲ್ ಅಂಥದ್ದೆಲ್ಲ ಕೂಡ ಖಾಲಿ ಆಗ್ತಾಯಿದೆ. ಮತ್ತು ವಾಟರ್ ಸೋರ್ಸಸ್, ಈಗ ನದಿಗಳಲ್ಲೇ ಕೂಡ ನೀರು ತುಂಬ ಕಮ್ಮಿ ಆಗಿಬಿಟ್ಟಿದೆ. ಏನಕ್ಕೆ, ಇಂಡಸ್ಟ್ರೀಸ್ಗೆ ಜಾಸ್ತಿ ಸಪ್ಲೈ ಆಗ್ತಾಯಿದೆ. ಇವಾಗ ಕೂಡ ಎಷ್ಟೊಂದು ಬೆಂಗಳೂರಲ್ಲೆಲ್ಲ 3 ದಿನಕ್ಕೊಂದ್ಸರಿ 2 ದಿನಕ್ಕೊಂದ್ಸರಿ ನೀರು ಬರುತ್ತೆ ಈ ರೀತಿ. ನೆಕ್ಸ್ಟ್ ಇನ್ನೊಂದು ಫ್ಯಾಕ್ಟರ್ ಯಾವುದಪ್ಪ ಅಂದರೆ ಎಕ್ಸ್ಪ್ಯಾಂಡಿಂಗ್ ಅರ್ಬನ್ ಏರಿಯಾಸ್. ಅಂದರೆ ಈಗ ಅರ್ಬನ್ ಏರಿಯಾಸ್ ಏನಿದೆ ನೋಡಿ, ಒಂದು ಬೆಂಗಳೂರು ಮೊದಲೆಲ್ಲ ಬಂದು ಸುತ್ತಮುತ್ತ ಚಿಕ್ಕ ಏರಿಯಾವರೆಗೂ ಇತ್ತು, ಈ ಕಡೆ ಬಂದು ಯಲಹಂಕವರೆಗೂ ಇತ್ತು, ಈ ಸೈಡ್ ಬಂದು KR ಪುರಂವರೆಗೂ ಇತ್ತು. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಈ ಕಡೆ ಬಂದು ದೊಡ್ಡಬಳ್ಳಾಪುರವರೆಗೂ ಹೋಗಿದೆ, ಈ ಸೈಡ್ ಬಂದು KR ಪುರಂ ದಾಟಿ ಹೊಸಕೋಟೆ, ಕೋಲಾರವರೆಗೂ ಕೂಡ ಬೆಂಗಳೂರು ಆಗಿಬಿಟ್ಟಿದೆ. ನೋಡೋಣ ಈಗ ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಅರ್ಬನ್ ಏರಿಯಾಸ್ ಆರ್ ದೋಸ್ ವೆರಿ ಹ್ಯೂಜ್ ಪಾಪ್ಯುಲೇಷನ್ ಲಿವ್ಸ್ ಇನ್ ಎ ಸ್ಮಾಲ್ ಏರಿಯಾ, ಎಕ್ಸಾಂಪಲ್ ಸಿಟಿ. ಏನು ಅರ್ಬನ್ ಏರಿಯಾಸ್ ಅಂದರೆ, ಯಾವ ಒಂದು ಜಾಗದಲ್ಲಿ ಜಾಸ್ತಿ ಜನ ಕಮ್ಮಿ ಜಾಗದಲ್ಲಿ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹಳ್ಳಿಯಲ್ಲಿ ಅಂದ್ಕೊಳ್ಳಿ, ಒಂದು ಮನೆ ಇಲ್ಲಿತ್ತು ಅಂದರೆ ಇನ್ನೊಂದು ಮನೆಗೆ ಒಂದು 10 ಅಡಿ ಗ್ಯಾಪ್ ಇರುತ್ತೆ, ಇಲ್ಲ 20 ಅಡಿ 30 ಅಡಿ ಗ್ಯಾಪ್ ಇರುತ್ತೆ. ಕೆಲವು ಕಡೆ ಎಲ್ಲ ಹೋಗ್ಬಿಟ್ರೆ 1 ಕಿಲೋಮೀಟ್ರ್ ಗ್ಯಾಪ್ ಇರುತ್ತೆ ಒಂದು ಮನೆಗೂ ಇನ್ನೊಂದು ಮನೆಗೂ. ಆದರೆ ಸಿಟಿಯಲ್ಲಿ ಆ ಥರ ಇರೋಲ್ಲ. ಒಂದು ಮನೆ ಇತ್ತು ಅಂತ ಹೇಳಿದ್ರೆ ಆ ಮನೆ ಮೇಲೇ ಒಂದು 4 ಮನೆ ಇರುತ್ತೆ, ನಾರ್ಮಲ್ ನಾನು ಹೇಳ್ತಾ ಇರೋದು. ಕೆಲವು ಕಡೆ ಎಲ್ಲ ಹೋಗ್ಬಿಟ್ರೆ ಒಂದು ಮನೆಯಲ್ಲೇ, ಚಿಕ್ಕ ಮನೆಯಲ್ಲೇ, ಒಂದು ರೋಡಲ್ಲೇ ಒಂದು 1000 ಮನೆ ಇರುತ್ತೆ ಕೆಲವು ರೋಡ್ಗಳಲ್ಲಿ. ಈ ರೀತಿ ಅಂದರೆ ಸ್ವಲ್ಪ ಏರಿಯಾದಲ್ಲಿ ಜಾಸ್ತಿ ಜನ ಜೀವನ ಮಾಡೋದು. ಇನ್ ಅರ್ಬನ್ ಏರಿಯಾಸ್ ಡಿಮ್ಯಾಂಡ್ ಫಾರ್ ರಿಸೋರ್ಸಸ್ ಆ್ಯಂಡ್ ವೇಸ್ಟ್ ಜನರೇಷನ್ ಈಸ್ ಹೈ. ಈ ಅರ್ಬನ್ ಏರಿಯಾಸಲ್ಲಿ ಏನಾಗುತ್ತೆ, ರಿಸೋರ್ಸ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಹಳ್ಳಿ ಅಂದ್ಕೊಳ್ಳಿ, ಒಂದು 1 ಸ್ಕ್ವೇರ್ ಕಿಲೋಮೀಟ್ರ್ ಏರಿಯಾದಲ್ಲಿ ಹಳ್ಳಿಯಲ್ಲಿ ಒಂದು 1000 ಜನ ಇರ್ತಾರೆ. ಅದೇ ಸಿಟಿಯಲ್ಲಿ 1 ಸ್ಕ್ವೇರ್ ಕಿಲೋಮೀಟ್ರಲ್ಲಿ 100,000 ಜನ ಇರ್ತಾರೆ. ಏನಾಗುತ್ತೆ, ರಿಸೋರ್ಸಸ್, ಈಗ ಊಟ ಅಂದ್ಕೊಳ್ಳಿ, ಈಗ ನಾವು 100,000 ಜನ ಇದ್ದೀವಿ 1 ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಅಂತ, ಅವರು ಬರೀ 1000 ಜನಕ್ಕಾಗೋಷ್ಟು ಊಟನ ಅಷ್ಟು ಜನನೂ ತಿನ್ನೋಕ್ಕಾಗುತ್ತಾ, ಇಲ್ಲ. ಒಬ್ಬ ವ್ಯಕ್ತಿಗೆ ಏನು ಊಟ ಬೇಕೋ ಅದರ ಸಪ್ಲೈ ಬೇಕೇ ಬೇಕು, ಅಥವಾ ಇನ್ನೊಂದು ರಿಸೋರ್ಸು ಬೇಕೇ ಬೇಕಾಗುತ್ತೆ. ಈ ರೀತಿ ಆದಾಗ ಈ ಹಳ್ಳಿಯಲ್ಲಿ 1000 ಜನ 1 ಸ್ಕ್ವೇರ್ ಕಿಲೋಮೀಟ್ರಲ್ಲಿರೋಂಥವ್ರು ಏನು ಆರ್ಡರ್ ಮಾಡ್ತಾರೆ ರಿಸೋರ್ಸಸ್ಸು, ಅದಕ್ಕೆ ಸುಮಾರು ಪಟ್ಟು ಈ ಸಿಟಿಯಲ್ಲಿ ಯೂಸ್ ಮಾಡ್ತಾರೆ ರಿಸೋರ್ಸಸ್ನ. ಮತ್ತು ವೇಸ್ಟ್ ಜನ್ರೇಷನ್ ಕೂಡ ಅಷ್ಟೇ. ಈಗ ಹಳ್ಳಿಯಲ್ಲಿ ಏನಾಗುತ್ತೆ, ಒಂದೇನೋ ಕಸ ಇತ್ತು ಅಂತ ಹೇಳಿದ್ರೆ ಒಂದು 1000 ಮನೆಗೆ ಒಂದು ತಿಪ್ಪೆ ಥರ ಮಾಡಿಬಿಟ್ಟು ಅಲ್ಲಿ ಹಾಕ್ತಾರೆ ಕಸನೆಲ್ಲ. ಆದರೆ ಸಿಟಿಯಲ್ಲಿ ಏನಾಗುತ್ತೆ, ಲ್ಯಾಂಡೆಲ್ಲ ಕಮ್ಮಿ ಇರೋದ್ರಿಂದ
ಏನು ಮಾಡ್ತಾರೆ, ಮತ್ತು ಮನೆಗಳು ತುಂಬ ಜಾಸ್ತಿ ಇರೋದ್ರಿಂದ ಎಲ್ಲ ವೇಸ್ಟ್ ಡಿಸ್ಪೋಸಲ್ ಥರ ಎಲ್ಲ ಆಟೋಗಳಲ್ಲಿ ಲಾರಿಗಳಲ್ಲಿ ಕಲೆಕ್ಟ್ ಮಾಡಿ ತೊಗೊಂಡೋಗಿ ಒಂದು ಕಡೆ ಹಾಕ್ತಾರೆ. ಇದರಿಂದ ಕೂಡ ಸುಮಾರು ಜಾಗ ಎಲ್ಲ ವೇಸ್ಟ್ ಆಗ್ತಾ ಇರುತ್ತೆ, ಲ್ಯಾಂಡ್ ವೇಸ್ಟ್ ಆಗ್ತಾ ಇರುತ್ತೆ, ರಿಸೋರ್ಸಸ್ ಕೂಡ ವೇಸ್ಟ್ ಆಗ್ತಾ ಇರುತ್ತೆ. ದಿಸ್ ಮೇಕ್ಸ್ ದಿ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಆಫ್ ರಿಸೋರ್ಸಸ್ ಟು ರಿಡ್ಯೂಸ್. ಇದರಿಂದ ಕ್ವಾಂಟಿಟಿ ಕೂಡ ರಿಡ್ಯೂಸ್ ಆಗುತ್ತೆ ಮತ್ತು ಕ್ವಾಲಿಟಿ ಕೂಡ ರಿಡ್ಯೂಸ್ ಆಗೋಗುತ್ತೆ. ಬರೀ ಕ್ವಾಂಟಿಟಿ ಒಂದೇ ಆಗಲ್ಲ. ಕ್ವಾಂಟಿಟಿ ಅಂದರೆ ನಂಬರ್ ಆಫ್ ಥಿಂಗ್ಸ್, ಈಗ 10 ಇದೆಯಾ 100 ಇದೆಯಾ ಅದು ಕ್ವಾಂಟಿಟಿ ಅಂದರೆ. ಕ್ವಾಲಿಟಿ ಅಂದರೆ ಇರೋದು ಎಷ್ಟು ಕ್ವಾಲಿಟಿದಾಗಿದೆ, ಹೈ ಕ್ವಾಲಿಟಿನ ಲೋ ಕ್ವಾಲಿಟಿನ, ಆ ರೀತಿ. ಈಗ ಇನ್ನೊಂದು ಫ್ಯಾಕ್ಟರ್ ಯಾವುದು ಅಂದರೆ ಅಟ್ಮಾಸ್ಫಿಯರಿಕ್ ಪೊಲ್ಯೂಷನ್, ಅಂದರೆ ಗಾಳಿಯೆಲ್ಲ ಪೊಲ್ಯೂಟ್ ಆಗುವಂಥದ್ದು. ವಿ ಆರ್ ಬರ್ನಿಂಗ್ ಲಾರ್ಜ್ ಅಮೌಂಟ್ಸ್ ಆಫ್ ಕೋಲ್, ಡೀಸೆಲ್ ಆ್ಯಂಡ್ ಪೆಟ್ರೋಲ್. ನೋಡಿ, ನಾವು ಗಾಡಿಗಳು ಓಡಿಸ್ತಾನೆ ಇರ್ತೀವಿ, ಅದಕ್ಕೆ ಡೀಸೆಲ್ ಪೆಟ್ರೋಲ್ ಹಾಕ್ತಾ ಇರ್ತೀವಿ. ಇಲ್ಲಿಂದ ಅಂಗಡಿಗೆ ಹೋಗಬೇಕು ಅಂದರೆ ಗಾಡಿ ತೆಗಿತೀವಿ, ವಾಕಿಂಗ್ ಮಾಡೋದೇ ಬಿಟ್ಬಿಟ್ಟಿದ್ದೀವಿ. ಈ ರೀತಿ ಕೋಲ್ ಯೂಸ್ ಮಾಡ್ತೀವಿ, ಇಂಡಸ್ಟ್ರೀಸಲ್ಲಿ ಡೀಸೆಲ್ ಯೂಸ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ತುಂಬ ಹೊಗೆಗೆ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್. ಆ ರೀತಿ ಬೈ ಬರ್ನಿಂಗ್ ಮೆನಿ ಹಾರ್ಮ್ಫುಲ್ ಎಲಿಮೆಂಟ್ಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಸಲ್ಫೇಟ್ ಆ್ಯಂಡ್ ಡಸ್ಟ್ ಗೆಟ್ಸ್ ಇನ್ ಟು ಏರ್. ಈ ರೀತಿ ಇದೆಲ್ಲ ಯೂಸ್ ಮಾಡ್ತಾ ಇದರಿಂದ, ಬರ್ನ್ ಮಾಡೋದ್ರಿಂದ ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಸಲ್ಫೈಡ್, ಡಸ್ಟ್, ಕಾರ್ಬನ್ ಮೊನಾಕ್ಸೈಡ್ ಇವೆಲ್ಲ ಕೂಡ ರಿಲೀಸ್ ಆಗ್ತಾ ಇರುತ್ತೆ ಗಾಳಿಗೆ. ದಿಸ್ ರಿಡ್ಯೂಸಸ್ ದಿ ಅವೈಲಬಿಲಿಟಿ ಆಫ್ ಕ್ಲೀನ್ ಏರ್. ಇದರಿಂದ ಏನಾಗುತ್ತೆ, ಗಾಳಿ ಏನಿದೆ, ಗಾಳಿಯಲ್ಲಿ ಕ್ವಾಲಿಟಿ ಕೂಡ ಕಮ್ಮಿ ಆಗುತ್ತೆ ಮತ್ತು ಕ್ವಾಂಟಿಟಿ ಕೂಡ ಕಮ್ಮಿ ಆಗಿಬಿಡುತ್ತೆ. ಅಂದರೆ ಸರಿಯಾಗಿ ಗಾಳಿ ಎಳ್ಕೊಳ್ಳೋಣ ಅಂತ ಹೇಳಿದ್ರೆ ಎಲ್ಲ ಕಾರ್ಬನ್ ಮಿಕ್ಸ್ ಆಗೋಗಿರುತ್ತೆ, ಡಸ್ಟ್ ಮಿಕ್ಸ್ ಆಗೋಗಿರುತ್ತೆ, ಸರಿಯಾಗಿ ಉಸಿರಾಡೋಕ್ಕೂ ಆಗೋಲ್ಲ. ಅದರಿಂದ ಎಷ್ಟೊಂದು ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ ಗಾಳಿ ಉಸಿರಾಡೋದ್ರಿಂದ. ಹಾಗೆ ನೆಕ್ಸ್ಟ್ ಬಂದು ವಾಟರ್ ಆ್ಯಂಡ್ ಲ್ಯಾಂಡ್ ಪೊಲ್ಯೂಷನ್. ನೋಡಿರಿ, ವಿ ಡಂಪ್ ಹ್ಯೂಮನ್ ಆ್ಯಂಡ್ ಇಂಡಸ್ಟ್ರಿಯಲ್ ವೇಸ್ಟ್ಸ್ ಇನ್ ಟು ಓಪನ್ ಸ್ಪೇಸ್. ನಾವೇನು ಮಾಡ್ತೀವಿ, ಮನೇಲಿರೋ ಕಸನೆಲ್ಲ ಒಂದು ಲಾರಿಗೆ ಹಾಕ್ತೀವಿ ಅಥವಾ ಒಂದು ಆಟೋಗೆ ಹಾಕ್ತೀವಿ. ಅವರು ಏನು ಮಾಡ್ತಾರೆ, ತೊಗೊಂಡೋಗ್ಬಿಟ್ಟು ಒಂದು ದೊಡ್ಡ ಜಾಗ ಇರುತ್ತೆ, ಆ ಜಾಗದೊಳಗೆ ಹಾಕ್ಬಿಡ್ತಾರೆ. ಅದರಿಂದ ಏನಾಗುತ್ತೆ, ಅದು ಲ್ಯಾಂಡಲ್ಲಿ ಕೂಡ ಅದೆಲ್ಲ ಇಳಿದು ಕಸದು ಕೆಮಿಕಲ್ಸ್ ಎಲ್ಲ ಅಲ್ಲಿ ಲ್ಯಾಂಡ್ ಹಾಳಾಗುತ್ತೆ, ಅಂಡರ್ಗ್ರೌಂಡ್ ವಾಟರ್ ಹಾಳಾಗೋಗುತ್ತೆ. ಮತ್ತು ಇಂಡಸ್ಟ್ರಿಯಲ್ ವೇಸ್ಟು ಅಷ್ಟೇ. ಎಷ್ಟೊಂದು ಜನ ಏನು ಮಾಡ್ತಾರೆ, ಫ್ಯಾಕ್ಟ್ರಿಗಳಲ್ಲೆಲ್ಲ ಬೋರ್ವೆಲ್ ಥರ ಕೊರೆಸ್ಬಿಟ್ಟು ಈ ಗಲೀಜು ನೀರೆಲ್ಲ, ಕೆಮಿಕಲ್ ನೀರನ್ನೆಲ್ಲ ಕೂಡ ಅದರೊಳಗೆ ಬಿಟ್ಬಿಡ್ತಾರೆ. ಈ ಥರ ಎಲ್ಲ ಸುಮಾರು ನಡೆಯುತ್ತೆ. ದೀಸ್ ವೇಸ್ಟ್ಸ್ ಅಫೆಕ್ಟ್ ಲ್ಯಾಂಡ್ ಆ್ಯಂಡ್ ವಾಟರ್ ಬೈ ರಿಡ್ಯೂಸಿಂಗ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ. ಇದರಿಂದ ಏನಾಗುತ್ತೆ, ಲ್ಯಾಂಡ್ ಕ್ವಾಂಟಿಟಿ ಕೂಡ ಕಮ್ಮಿ ಆಗುತ್ತೆ, ಅಂದರೆ ಸುಮ್ಮನೆ ವೇಸ್ಟ್ ಆಗೋಗ್ಬಿಡುತ್ತೆ ಎಷ್ಟೊಂದು ಗಲೀಜಿರೋದ್ರಿಂದ. ವಾಟರು ವೇಸ್ಟ್ ಆಗುತ್ತೆ ಮತ್ತು ಕ್ವಾಲಿಟಿ ಕೂಡ ಹಾಳಾಗೋಗುತ್ತೆ. ಅಲ್ಲಿ ಲ್ಯಾಂಡ್ ಒಳಗೆ ಇವ್ರು ಕಸ ಎಲ್ಲ ಹಾಕ್ತಾಯಿದ್ರೆ ಏನಾಗುತ್ತೆ, ಲ್ಯಾಂಡಲ್ಲಿ ಕೆಮಿಕಲ್ಸ್ ಎಲ್ಲ ಇರೋದ್ರಿಂದ ಅಲ್ಲಿ ಬೆಳೆ ಬೆಳೆಯಲ್ಲ, ಆ ಲ್ಯಾಂಡ್ ಏನಕ್ಕೂ ಯೂಸ್ ಆಗೋಲ್ಲ, ಆ ರೀತಿ ಆಗುತ್ತೆ. ಮತ್ತು ವಾಟರ್ ಕೂಡ ಅಷ್ಟೇ, ಅಂಡರ್ಗ್ರೌಂಡಿಗೆ ಏನಾದರೂ ಸೀಪೇಜ್ ಅಂಡರ್ಗ್ರೌಂಡ್ಗೆ ಹೋಗ್ಬಿಡ್ತಂದರೆ ಆ ನೀರು ಕೂಡ ಯಾರೂ ಕುಡಿಯೋಕ್ಕಾಗಲ್ಲ. ಈ ರೀತಿ ವಾಟರ್ ಈಸ್ ಆಲ್ಸೋ ಪೊಲ್ಯೂಟೆಡ್ ಬೈ ಅಗ್ರಿಕಲ್ಚರಲ್ ಆ್ಯಂಡ್ ಹೌಸ್ ಹೋಲ್ಡ್ ಆ್ಯಕ್ಟಿವಿಟೀಸ್. ಮತ್ತು ವಾಟರ್ ಪೊಲ್ಯೂಷನ್ ಇನ್ನೂ ಯಾವ ರೀತಿ ಮಾಡ್ತೀವಿ, ಅಗ್ರಿಕಲ್ಚರಲ್ಲಿ ಕೂಡ ಮಾಡ್ತೀವಿ. ಜಾಸ್ತಿ ಕೆಮಿಕಲ್ ಫರ್ಟಿಲೈಸರ್ಸ್ ಇರ್ಬೋದು, ಯೂರಿಯಾ, ಅದು ಇದು ಎಲ್ಲ ಆ್ಯಡ್ ಮಾಡ್ತಾ ಇರ್ತೀವಿ. ಇದರಿಂದ ಅಲ್ಲೂ ಕೂಡ ಅದು ಮಳೆ ಬಂದಾಗೆಲ್ಲ ಕೊಚ್ಕೊಂಡೋಗಿ ಯಾವುದೊಂದು ಕೆರೆಗೆ ಸೇರಿಕೊಳ್ಳುತ್ತೆ, ಅಲ್ಲಿ ಈ ಒಂದು ಕೆಮಿಕಲ್ಸ್ ಜಾಸ್ತಿ ಆಗುವಂಥದ್ದು. ನೆಕ್ಸ್ಟ್ ಹೌಸ್ ಹೋಲ್ಡ್ ಆ್ಯಕ್ಟಿವಿಟೀಸ್, ಮನೆ ಕ್ಲೀನ್ ಮಾಡಿದ ನೀರು, ಮನೆ ತೊಳೆದಿದ್ದ ನೀರು, ಸ್ನಾನ ಮಾಡಿದ ನೀರು ಎಲ್ಲ ನಾವು ಡ್ರೈನೇಜ್ಗೆ ಬಿಟ್ಬಿಟ್ಟು ಆ ನೀರನ್ನು ಕೂಡ ನೆಕ್ಸ್ಟ್ ಯಾವುದೋ ಒಂದು ಕೆರೆಗೆ ಬಿಟ್ಬಿಡ್ತೀವಿ. ಅದರಿಂದ ಅದು ಕೂಡ ಪೊಲ್ಯೂಟ್ ಆಗ್ತಾ ಇದೆ. ಬಿಕಾಸ್ ಆಫ್ ಆಲ್ ದಿ ಅಬೋವ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ವಿ ಹ್ಯಾವ್ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್. ಇದೆಲ್ಲ ಕಾರಣಗಳಿಂದ, ಈ 5 ಕಾರಣಗಳೇನಿದೆ ಅವೆಲ್ಲದರಿಂದ ನಮಗೆ ರಿಸೋರ್ಸ್ ಅನ್ನೋದು ಸ್ಕೇರ್ಸ್ ಆಗಿ ಬರ್ತಾ ಇದೆ, ಅಂದರೆ ಕಮ್ಮಿ ಇದೆ. 100 ಜನಕ್ಕೆ ಬೇಕಾಗಿರೋಷ್ಟು ಸಿಗ್ತಾ ಇಲ್ಲ, ಬರೀ 80 ಜನ 90 ಜನಕ್ಕೆ ಬೇಕಾಗೋಷ್ಟೇ ಸಿಕ್ಕಿರೋವಂಥದ್ದು. ಓಕೆ, ಈಗ ರಿಸೋರ್ಸಸ್ ಸ್ಕೇರ್ಸಿಟಿ ಏನಕ್ಕೆ ಬಂತು, ಅದು ಏನೇನಕ್ಕೆ ಬರ್ತಾ ಇದೆ, ಈ ಥರ ಏನಕ್ಕೆ ಸ್ಕೇರ್ಸ್ ಆಗ್ತಾ ಇದೆ ರಿಸೋರ್ಸ್, ಅದ್ರ ಬಗ್ಗೆ ಎಲ್ಲ ನಮ್ಗೆ ಗೊತ್ತಾಯಿತು. ನಾವು ಹೌ ಕ್ಯಾನ್ ವಿ ಓವರ್ಕಮ್ ಸ್ಕೇರ್ಸಿಟಿ, ಅಂದರೆ ಈ ಸ್ಕೇರ್ಸಿಟಿನ ಓವರ್ಕಮ್, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ನೋಡೋಣ. ಎಕ್ಸ್ಪ್ಲೋರಿಂಗ್ ಆ್ಯಂಡ್ ಡಿಸ್ಕವರಿಂಗ್ ನ್ಯೂ ಸೋರ್ಸಸ್ ಆಫ್ ರಿಸೋರ್ಸಸ್. ಈ ರಿಸೋರ್ಸಸ್ಗೆ ಆಲ್ಟರ್ನೇಟಿವ್ಸ್ ಹುಡ್ಕುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ನಾವು ಪೆಟ್ರೋಲ್ ಹಾಕಿ ಗಾಡಿ ಓಡಿಸ್ತಾ ಇರ್ತೀವಿ, ಆದರೆ ಪೆಟ್ರೋಲೆಲ್ಲ ಬರ್ತಾ ರೇಟ್ ಜಾಸ್ತಿ ಆಗ್ತಾಯಿದೆ ಮತ್ತು ಸಿಗ್ತಾ ಇಲ್ಲ, ದುಡ್ಡು ಕೊಡ್ತೀವಿ ಅಂದರು. ಈ ರೀತಿ ಆಗೋದ್ರಿಂದ ನಾವು ಸೋಲಾರಿಂದ ರೀಚಾರ್ಜ್ ಆಗುವಂಥ ಒಂದು ಗಾಡಿ ತೊಗೊಳ್ಬೋದು. ಅಥವಾ ಒಂದು ಎಲೆಕ್ಟ್ರಿಸಿಟಿ ನಮಗೇನಾದರೂ ಆ ಒಂದು ಇದಿತ್ತು ಅಂತ ಹೇಳಿದ್ರೆ, ಎಲೆಕ್ಟ್ರಿಸಿಟಿ ಚೆನ್ನಾಗಿ ಸಪ್ಲೈ ಆಗ್ತಾಯಿತ್ತು ನಮ್ಮ ದೇಶದಲ್ಲಿ ಅಂದರೆ ಎಲೆಕ್ಟ್ರಿಕ್ ಗಾಡಿಗಳು ಯೂಸ್ ಮಾಡ್ಬೋದು ಈ ರೀತಿ. ಅಥವಾ ಚಿಕ್ಕ ಪುಟ್ಟ ಡಿಸ್ಟೆನ್ಸ್ಗಳಿಗೆಲ್ಲ ಸೈಕಲ್ ಅಂಥದ್ದು ಯೂಸ್ ಮಾಡ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಬೋದು. ಈ ರೀತಿ ಡಿಸ್ಕವರಿಂಗ್ ಆಲ್ಟರ್ನೇಟಿವ್ಸ್, ಅದೇ ಹೇಳಿದ್ನಲ್ಲ, ಸೋಲಾರು ಅಥವಾ ವಿಂಡ್ ಎನರ್ಜಿ, ಅದೆಲ್ಲ ಯೂಸ್ ಮಾಡೋದು. ಕೋಲೆಲ್ಲ ಯೂಸ್ ಮಾಡಿದ್ದಾಗೆ ಸೋಲಾರು, ವಿಂಡಿಂದ ಕೂಡ ನಾವು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ಬೋದು ಮನೆಯಲ್ಲಿ, ಆ ರೀತಿ. ನೆಕ್ಸ್ಟ್ ಬಂದು ಇನ್ಕ್ರೀಸಿಂಗ್ ದಿ ಎಫಿಷಿಯನ್ಸಿ ಆಫ್ ಯೂಸಿಂಗ್ ರಿಸೋರ್ಸ್. ಮತ್ತು ರಿಸೋರ್ಸ್ನೊಂದು ನಾವು ಬೇರೆ ಆಲ್ಟರ್ನೇಟಿವ್ಸ್ ಹುಡುಕೊಳ್ಳೋದು ಅಥವಾ ರಿಸೋರ್ಸ್ ಅಬೆಂಡೆಂಟಾಗಿ ತೊಗೊಳ್ಳೋದಲ್ಲ. ಇರೋವಂಥ ರಿಸೋರ್ಸಸ್ನ ಎಫೆಕ್ಟಿವ್ ಆಗಿ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ 4 ಸ್ಟ್ರೋಕ್ ಇಂಜಿನ್ ಯೂಸ್ ಮಾಡ್ತಾ ಇರ್ತಾರೆ,
ಸ್ಟ್ರೋಕ್ ಇಂಜಿನ್ ಯೂಸ್ ಮಾಡ್ತಾ ಇರ್ತಾರೆ. ಇದರಲ್ಲಿ ಯಾವುದು ನಮಗೆ ಫ್ಯೂಲ್ ಎಫಿಷಿಯನ್ಸಿ ಕೊಡುತ್ತೆ, ಅಂದರೆ ಒಳ್ಳೆ ಮೈಲೇಜ್ ಕೊಡುತ್ತೆ ಗಾಡಿ ಅಂಥದ್ದು 4 ಸ್ಟ್ರೋಕ್ ಇಂಜಿನ್ನ ನಾವು ಯೂಸ್ ಮಾಡಬೇಕು. ಮತ್ತು ಈಗೆಲ್ಲ ಕೆಲವು ಗಾಡಿ ಬರುತ್ತೆ 10 ಕಿಲೋಮೀಟ್ರ್ ಮೈಲೇಜ್ ಕೊಡೋದು, ಅಂಥದ್ದನ್ನೆಲ್ಲ ಯೂಸ್ ಮಾಡಬಾರ್ದು. 30 ಕಿಲೋಮೀಟ್ರ್ ಕೊಡೋವಂಥದ್ದು, 25 ಕಿಲೋಮೀಟ್ರ್ ಕೊಡೋವಂಥದ್ದನ್ನು ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ರೆಗ್ಯುಲೇಟಿಂಗ್ ದಿ ಓವರ್ ಯೂಸ್ ಆಫ್ ರಿಸೋರ್ಸಸ್. ಯಾರಾದರೂ ಜಾಸ್ತಿ ರಿಸೋರ್ಸಸ್ನ ಸುಮ್ಮನೆ ಯೂಸ್ ಮಾಡ್ತಾಯಿದ್ರು ಅಂದರೆ ಅದನ್ನು ರೆಗ್ಯುಲೇಟ್ ಮಾಡಬೇಕು. ಅರ್ಥ ಆಯ್ತಾ? ಅಂದರೆ ಸುಮ್ಮನೆ ನೀರು ವೇಸ್ಟ್ ಮಾಡೋದು, ಸುಮ್ಮನೆ ಕರೆಂಟ್ ಆನ್ ಮಾಡಿಬಿಟ್ಟು ಫ್ಯಾನ್ ತಿರುಗಿಸ್ತಾನೆ ಇರೋದು, ಈ ರೀತಿ ಎಲ್ಲ ಮಾಡ್ತಾರಲ್ಲ ಅಂಥದನ್ನು ಕಮ್ಮಿ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಎಡ್ಯುಕೇಟಿಂಗ್ ಪೀಪಲ್ ಅಬೌಟ್ ಕನ್ಸರ್ವೇಷನ್ ಆಫ್ ರಿಸೋರ್ಸಸ್. ಅಂದರೆ ಜನಗಳಿಗೆ ಏನಕ್ಕೆ ರಿಸೋರ್ಸಸ್ನ ಉಳಿಸ್ಬೇಕು, ಏನಕ್ಕೆ ನಮಗೆ ಬರ್ತಾ ಈ ಥರ ಆಗ್ತಾಯಿದೆ, ಅದ್ರ ಬಗ್ಗೆ ಎಲ್ಲ ಕೂಡ ನಾವು ಜನಗಳಿಗೆ ಎಡ್ಯುಕೇಟ್ ಮಾಡಬೇಕು, ಹೇಳ್ಕೊಡ್ಬೇಕು. ಈ ಥರ ಮಾಡಬೇಡ್ರಿ, ಮನೇಲಿ ಏನಾದರೂ ಫ್ಯಾನ್ ಹಾಕಿ ಹಂಗೆ ಬಿಟ್ಬಿಟ್ಟಿದ್ರೆ ನೀವು ಹೇಳ್ಬೇಕು ಪೇರೆಂಟ್ಸ್ಗೆಲ್ಲ, ಈ ಥರ ಎಲ್ಲ ಮಾಡಬಾರ್ದು, ನಾವು ಅದನ್ನೆಲ್ಲ ಉಳಿಸ್ಬೇಕು ಎಲೆಕ್ಟ್ರಿಸಿಟಿನ ಅಂತ. ಮತ್ತು ಇನ್ನೊಂದೇನೋ ನೀರು ಟ್ಯಾಪ್ ಬಿಟ್ಬಿಟ್ಟಿರ್ತೀರ ಫೇಸ್ ವಾಶ್ ಮಾಡೋಕ್ಕೆ, ಅದು ನಿಮ್ಮ ಮುಖ ತೊಳೆಯೋ ಆಗೋವರೆಗೂ ಕೂಡ ಹೋಗ್ತಾನೆ ಇರುತ್ತೆ. ಇಂಥದನ್ನೆಲ್ಲ ನೀವು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು. ಬರೀ ನೀವು ಕಲ್ತ್ಕೊಂಡ್ರೆ ಸಾಕಾಗಲ್ಲ, ನೀವೊಬ್ಬರು ಉಳಿಸಿದ್ರೆ ಯಾವತ್ತಿಗೂ ಸಾಕಾಗಲ್ಲ. ಬೇರೆಯವರೆಲ್ಲ ಕಲಿತು ಅವ್ರೂ ಉಳಿಸಿದ್ರು ಅಂದರೆ ಆವಾಗ ಟೋಟಲಾಗಿ ಓಲಾಗಿ ನಾವು ರಿಸೋರ್ಸಸ್ನ ಕಾಪಾಡ್ಬೋದು. ಓಕೆ, ಥ್ಯಾಂಕ್ ಯು. ನಿಮಗೆ ಕ್ಲಾಸ್ ರೂಮ್ ಕೋರ್ಸ್ ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿದೆ, ಆಲ್ರೆಡಿ ಗೊತ್ತು. ಯಾರ್ಯಾರು ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗಿ, ನಿಮಗೆ ಫ್ರೀಯಾಗೆ ಎಲ್ಲ ಒಂದು ಕ್ಲಾಸ್ ವರ್ಕ್ಸ್ ಇರ್ಬೋದು ಮತ್ತು ಸ್ಟಡಿ ಮೆಟೀರಿಯಲ್ಸ್ ಇರ್ಬೋದು, ಅದು ಬರುತ್ತೆ. ನೀವು ಪ್ರಿಂಟೌಟ್ ತೊಗೊಳ್ಬೋದು ಅಥವಾ ಅದರಲ್ಲೇ ನೋಡಿಕೊಂಡು ಬರಿಬೋದು. ಥ್ಯಾಂಕ್ ಯು.